ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಆ್ಯಂಡ್ ಗಾರ್ಡನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಾಗೆಯೇ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು. ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡೇಲಿಯಾ ಗಿಡಗಳನ್ನು ಗ್ರೋ ಬ್ಯಾಗ್ನಲ್ಲಿ ಹೇಗೆ ನೆಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗಾಗಲೇ ಅವುಗಳಿಗೆಲ್ಲ 20ರಿಂದ 25 ದಿನಗಳಾಗಿದೆ. ಈ ಟೈಮ್ನಲ್ಲಿ ನಾನು ಹೇಗೆ ಅವುಗಳಿಗೆ ಗೊಬ್ಬರಗಳನ್ನು ಕೊಡ್ತೀನಿ, ಏನೇನು ಕೇರ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಡೇರೆ ಗಿಡಗಳನ್ನು ಗ್ರೋ ಬ್ಯಾಗ್ನಲ್ಲಿ ಹೇಗೆ ನೆಡೋದು ಅನ್ನೋ ವಿಡಿಯೋದ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಾದರೆ ಚೆಕ್ ಮಾಡ್ಕೋಬೋದು. ಬನ್ನಿ, ಈ ವಿಡಿಯೋದಲ್ಲಿ ನಾನು ಹೇಗೆ ಕೇರ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇವಕ್ಕೆಲ್ಲ 25 ದಿವಸ ಆಗಿದೆ ಮಳೆನಲ್ಲಿ ಇಟ್ಬಿಟ್ಟು. ಗಡ್ಡೆಗಳನ್ನೆಲ್ಲ ಈ ಥರ ಹುಟ್ಕೊಂಡಿವೆ. ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿಯೇ ಹುಟ್ಟಿದೆ. ಕೆಲವೊಂದು ಗಡ್ಡೆಗಳಿಗೆ ಸ್ವಲ್ಪ ಮಳೆ ನೀರು ಮೊದಲೇ ತಾಗ್ತಾಯಿತ್ತು, ಅವಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿವೆ. ಅವುಗಳನ್ನೆಲ್ಲ ನಾನು ಈ ಥರ ಚಿಗುರನ್ನು ಚಿವುಟ್ಕೊಂಡಿದ್ದೀನಿ. ಇದರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಅಗಲವಾಗಿ ಬರ್ತಾ ಇದೆ. ಆ ಚಿಗುರನ್ನು ಹೇಗೆ ಚಿವುಟೋದು ಅಂತ ನಿಮಗೂ ಕೂಡ ಒಂದು ಗಿಡಕ್ಕೆ ಚಿವುಟಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಗಿಡಗಳಲ್ಲೂ ತುಂಬ ಮರಿಗಳೇನು ಬಂದಿರೋದಿಲ್ಲ. ಅವಕ್ಕೆಲ್ಲ ಈ ಥರ ಚಿಗುರನ್ನು ಚಿವುಟ್ಕೊಳ್ಳೋದ್ರಿಂದ ತುಂಬ ಅಗಲವಾಗಿ ಜಾಸ್ತಿ ಹೂಗಳನ್ನು ಕೊಡುತ್ತವೆ. ನೋಡಿ, ಈ ಥರ ಚಿವುಟ್ಕೊಂಡಿದ್ದೀನಿ ನಾನು. ಇದರಿಂದ ಜಾಸ್ತಿ ಬ್ರ್ಯಾಂಚಸ್ ಬರುತ್ತೆ, ಹೂಗಳು ಕೂಡ ಜಾಸ್ತಿ ಆಗುತ್ತೆ. ಕೆಲವೊಂದು ಗ್ರೋ ಬ್ಯಾಗ್ಗಳಲ್ಲಿ ಒಂದೊಂದೇ ಸಸಿಗಳು ಕೂಡ ಹುಟ್ಕೊಂಡಿರುತ್ತೆ. ಅವು ಕೂಡ ನಾವು ಇದೇ ಥರ ಚಿಗುರನ್ನು ಚಿವುಟೋದ್ರಿಂದ ಅವು ಕೂಡ ಅಗಲವಾಗಿ ಬೆಳೆದು ನಮಗೆ ಜಾಸ್ತಿ ಹೂಗಳನ್ನು ಕೊಡುತ್ತೆ. ನೋಡಿ, ಈ ಥರ ಚಿವುಟ್ಕೊಂಡಿದ್ದೀನಿ ನಾನು. ನನ್ನ ಫ್ರೆಂಡ್ ಒಬ್ಬರು ತಂದುಕೊಟ್ರು ಡೇರೆ ಗಿಡಗಳನ್ನು ಅಂತ ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಹೆಳ್ಳುಗಳು ಮರಿಗಳನ್ನು, ಅವನ್ನೆಲ್ಲ ನೆಟ್ಕೊಂಡಿದ್ದು ಈಗ ಬೇರು ಕೊಟ್ಟು ಈ ಥರ ಚಿಗುರ್ತಾ ಇವೆ ನೋಡಿ. ಹಾಗೆಯೇ ಈ ಡೇರೆ ಗಿಡಗಳ ಪಕ್ಕ ತುಂಬ ಬೇಡದೇ ಇರೋವಂಥ ಕಳೆಗಳೆಲ್ಲ ಹುಟ್ಕೊಂಡು ಬಿಡುತ್ತೆ. ಈಗ ನಾವು ಫರ್ಟಿಲೈಸರ್ ಕೊಡೋಕ್ಕಿಂತ ಮೊದಲು ಇವುಗಳನ್ನೆಲ್ಲ ಕ್ಲೀನಾಗಿ ಕಿತ್ತುಕೊಳ್ಬೇಕು, ಇಲ್ಲಾಂದರೆ ಅವೇ ಹೀರ್ಕೊಂಡು ಬಿಡುತ್ತೆ ನಾವು ಕೊಟ್ಟಿರೋವಂಥ ಫರ್ಟಿಲೈಸರ್ಗಳನ್ನು. ಅದಕ್ಕಾಗಿ ಇವನ್ನೆಲ್ಲ ಕಿತ್ತುಕೊಳ್ತಾ ಇದ್ದೀನಿ ನಾನು. ಕೆಲವೊಂದು ಗ್ರೋ ಬ್ಯಾಗ್ಗಳಲ್ಲಿ ತುಂಬ ಮರಿಗಳು ಹುಟ್ಕೊಂಡು ಬಿಡುತ್ತೆ. 4-5 ಹುಟ್ಕೊಂಡಿದ್ರೆ ಪರವಾಗಿಲ್ಲ, ಎಲ್ಲನೂ ಚೆನ್ನಾಗಿ ಬರುತ್ತೆ. ಆದರೆ 8-10 ಮರಿಗಳು ಹುಟ್ಕೊಂಡು ಬಿಡುತ್ತೆ. ಇದರಿಂದ ಎಲ್ಲ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಕೆಲವಷ್ಟು ಸಪೂರ ಇರೋವಂಥ ಚಿಕ್ಕದಾಗಿರೋವಂಥ ಮರಿಗಳನ್ನು ಕಿತ್ತುಕೊಂಡು ಬಿಡಬೇಕು, ಆಗ ಎಲ್ಲನೂ ಚೆನ್ನಾಗಿ ಬರುತ್ತೆ. ಬಲವಾಗಿರುವಂಥ ಗಿಡಗಳನ್ನು ಬಿಟ್ಬಿಟ್ಟು ಬಾಕಿ ಅವುಗಳನ್ನೆಲ್ಲ ಕಿತ್ಕೊಳ್ಬೇಕು. ಈ ಕಿತ್ತಿರುವಂಥ ಮರಿಗಳನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಯಾರಿಗಾದರೂ ಬೇಕಾಗಿರುವಂಥ ನಮ್ಮ ಸ್ನೇಹಿತರಿದ್ದರೆ ಅವರಿಗಾದರೂ ನಾವು ಕೊಟ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ನೆಲದಲ್ಲಿ ಕೂಡ ಇವುಗಳನ್ನು ನೆಟ್ಟುಕೊಳ್ಬೋದು. ಮುಂದಕ್ಕೆ ಯಾವುದಾದ್ರೂ ಸಸಿಗಳು ಹುಟ್ಟಿಲ್ಲ ಅಂತಾದರೆ, ಗಡ್ಡೆಗಳು ಚಿಗುರಿಲ್ಲ ಅಂತಾದರೆ ನಮಗೆ ಆಗ ಯೂಸ್ ಆಗುತ್ತೆ. ಈ ಥರ ಗಿಡಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಈಗ ಫರ್ಟಿಲೈಸರ್ನ ಕೊಡ್ತೀನಿ. ಫರ್ಟಿಲೈಸರ್ ಕೊಡೋದಕ್ಕೆ ಸ್ವಲ್ಪ ಕೌಡಂಗ್ ಅಂದರೆ 1/4 ಬಕೆಟ್ ಕೌಡಂಗನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡ್ಕೊಳ್ಬೇಕು. ಗಟ್ಟಿಯಾಗಿರೋವಂಥ ಕೌಡಂಗ್ ಕೊಟ್ಟರೆ ಗಿಡಗಳಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕಾಗಿ ಕೌಡಂಗನ್ನು ಈ ಥರ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಕೌಡಂಗನ್ನು ಡೈಲ್ಯೂಟ್ ಮಾಡ್ಕೊಂಡಿರೋವಂಥ ಕೌಡಂಗನ್ನು ಎಲ್ಲ ಗಿಡಗಳಿಗೂ ಸುತ್ತಲೂ ಕೊಟ್ಕೊಳ್ತೀನಿ ಒಂದು ಪಾತ್ರೆ ಸಹಾಯದಿಂದ. ಇದೇ ಥರ ಎಲ್ಲ ಗಿಡಗಳಿಗೂ ನಾನು ಫರ್ಟಿಲೈಸರನ್ನು ಕೊಟ್ಕೊಂಡಿದ್ದೀನಿ. 10ರಿಂದ 15 ದಿನಗಳಿಗೆ ಈ ಥರ ಫರ್ಟಿಲೈಸ್ ಮಾಡ್ತಾ ಇರಬೇಕು. ಆಗ ಗಿಡ ಚೆನ್ನಾಗಿ ಬೆಳೆದು ತುಂಬ ಹೂಗಳನ್ನು ಕೊಡುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಕೂಡ ಈ ಡೇಲಿಯಾ ಗಿಡಗಳಿಗೆ ಹೇಗೆ ಆರೈಕೆಯನ್ನು ಮಾಡಿದ್ದೀನಿ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.